ಗೃಹಲಕ್ಷ್ಮಿ ಬಳಿಕ ಈಗ ಗೃಹ ಜ್ಯೋತಿಯ ಫಲಾನುಭವಿಗಳು ಮತ್ತೊಮ್ಮೆ ಅರ್ಜಿಯನ್ನ ಫಿಲಪ್ ಮಾಡಲೇಬೇಕಾಗಿದೆ. ಇವತ್ತಿನಿಂದ ಆ ಕೆಲಸಗಳು ಆಗ್ತಾ ಇದೆ ಅಂತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರೇ ಹೇಳಿಬಿಟ್ರು. ಈಗ ಫಲಾನುಭವಿಗಳು ನಿಜವಾಗೂ ಯಾರು ಅನ್ನೋದನ್ನ ಫೈಂಡ್ ಔಟ್ ಮಾಡೋದಕ್ಕೆ ಮತ್ತೊಮ್ಮೆ ಅರ್ಜಿಯನ್ನ ಸಲ್ಲಿಕೆ ಮಾಡಬೇಕಾದಂತ ಅನಿವಾರ್ಯತೆ ಇದೆ ಅಂತ. ಅದೇ ರೀತಿ ಇವತ್ತು ಗೃಹ ಜ್ಯೋತಿಗೆ ಸಂಬಂಧಪಟ್ಟಂತೆ ಯೋಜನೆ ಪರಿಷ್ಕರಣೆ ಆಗುತ್ತಂತೆ. ಎಲ್ಲ ಎಸ್ಕಾಂಗಳಲ್ಲೂ ಕೂಡ ಗೃಹ ಜ್ಯೋತಿ ಯೋಜನೆ ಪರಿಷ್ಕರಣೆ ಆರಂಭ ಆಗಿದೆ ಇವತ್ತಿನಿಂದ. ಮೊಬೈಲ್ ಆಪ್ ಇರಬಹುದು, ಘೋಷಣಾ ಪತ್ರದ ಮೂಲಕ ಅರ್ಜಿಯನ್ನ ಭರ್ತಿ ಮಾಡುವ ಪ್ರಕ್ರಿಯೆ ಆರಂಭಗೊಂಡಿದೆ. ಯೋಜನೆ ನೋಂದಣಿಯಾದ ಗ್ರಾಹಕರ ಮಾಹಿತಿಯನ್ನ ಪರಿಶೀಲನೆ ಮಾಡಲಾಗುತ್ತೆ. ಗ್ರಾಹಕರ ಮನೆಗಳಿಗೆ ಭೇಟಿ ನೀಡಿ ಎಸ್ಕಾಂ ಸಿಬ್ಬಂದಿಯೇ ಪರಿಶೀಲನೆ ಮಾಡಲಿದ್ದಾರಂತೆ. ಸೇವಾ ಸಿಂಧು ತಂತ್ರಾಂಶದ ಮೂಲಕವೂ ಪರಿಷ್ಕರಣೆ ಮಾಡುವುದಕ್ಕೆ ಅವಕಾಶ ಇದೆ. ಅರ್ಹ ಫಲಾನುಭವಿಗಳಿಗೆ ಯೋಜನೆ ಪ್ರಯೋಜನ ಪಡೆದುಕೊಳ್ಳುವುದಕ್ಕೆ ಪರಿಷ್ಕರಣೆ ಮಾಡಲಾಗ್ತಾ ಇದ್ದು, ಮೀಟರ್ ರೀಡರ್ ಮೂಲಕ ಸ್ಥಳದಲ್ಲೇ ಪರಿಶೀಲನೆ ಮಾಡ್ತಾರಂತೆ ಸಿಬ್ಬಂದಿ. ಗೃಹಲಕ್ಷ್ಮಿ ಬೆನ್ನಲ್ಲೇ ಗೃಹ ಜ್ಯೋತಿ ಯೋಜನೆ ಪರಿಷ್ಕರಣೆ ಆರಂಭ ಆಗ್ತಾ ಇರೋದ್ರಿಂದ ಇವತ್ತಿನಿಂದ ಸಿದ್ಧರಾಗಬೇಕು. ಯಾಕೆ ಅಂತ ಅಂದ್ರೆ ಟ್ಯಾಕ್ಸ್ ಪೇಯರ್ಸ್ ಎಲ್ಲರೂ ಕೂಡ ಯೋಜನೆ ಲಾಭ ಪಡೆದುಕೊಳ್ತಿದ್ದಾರೆ ಅನ್ನೋದು. ಜೊತೆಗೆ ಯಾರ್ದೋ ಮನೆಯಲ್ಲಿ ಹೆಸರು ಇರುತ್ತೆ, ಬೇರೆಯವ್ರ ಹೆಸರಲ್ಲಿ ಇವರು ಕೂಡ ಯೋಜನೆ ಲಾಭ ಪಡೆದುಕೊಳ್ತಿರ್ತಾರೆ. ಹಾಗಾಗಿ ಇದೆಲ್ಲವೂ ಕೂಡ ತಡೆಗಟ್ಟುವ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ಕೈಗೊಳ್ತಾ ಇದೆ ಅಂತ ಬಹಳ ಸ್ಪಷ್ಟವಾಗಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ಅದರಂತೆ ಇವತ್ತು ಆ ಪ್ರಕ್ರಿಯೆಗೆ ಚಾಲನೆ ಸಿಗ್ತಾ ಇದೆ.